ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 83. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಮತ್ತು ಗಾಯನದಲ್ಲಿ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವ ಆತ್ಮವ ಪರಿಮಳವ ಪಸರಿಸುವ ಕುಸುಮ, ದುಗುಡವು ಆತ್ಮವ ಕಡೆದು ಸತ್ವವ ಎತ್ತುವಂ ಎತ್ತು ಬಗೆದು ಎರಡನ್ನೂ ಭುಜಿಸು ಮಂಕುತಿಮ್ಮ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು ಬಗೆದೆರಡರಂಬುಜಿಸು ಮಂಕುತಿಮ್ಮ, ಬಗೆದೆರಡರಂಬುಜಿಸು ಮಂಕುತಿಮ್ಮ. ಬಂಧುಗಳೇ, ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳಲ್ಲಿಯೂ ಕೂಡ ಭಾವನಾತ್ಮಕವಾದ ಗುಣ ಇರುವುದನ್ನು ನಾವೆಲ್ಲರೂ ಕೂಡ ಗ್ರಹಿಸಿಕೊಂಡಿದ್ದೇವೆ. ಆದರೆ ನಗುವುದು ಮತ್ತು ನಗಿಸುವುದು, ಅಳುವುದು, ಅಳುವನ್ನ ಉಂಟು ಮಾಡುವುದು ಅದು ಮನುಷ್ಯನಿಂದ ಮಾತ್ರವೇ ಸಾಧ್ಯ. ಭಗವಂತ ಕೊಟ್ಟಿರುವಂತಹ ಒಂದು ವಿಶೇಷವಾದ ವರ ಅಂತಾನೆ ಹೇಳಬಹುದು. ಇನ್ನಾವ ಜೀವಿಯು ಈ ಭುವನದಲ್ಲಿ ಈ ಭಾಗ್ಯವನ್ನು ಪಡೆದಿಲ್ಲ. ನಮ್ಮ ಭಾವನೆಗಳೊಂದಿಗೆ ನಗು ಮತ್ತು ಅಳು ಭಗವಂತ ಕಾಣದಂತೆ ಇಟ್ಟಿದ್ದಾನೆ. ಇದನ್ನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಕರಿಬಹುದು. ಭಾವನಾತ್ಮಕವಾದಂತಹ ಭಾವರಸವು ನಗುವಾಗಿ ಮತ್ತು ಅಳುವಾಗಿ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ಅದು ಹೊರಹೊಮ್ಮುತ್ತದೆ. ನಗುವು ಬಂದಾಗ ಮನಸ್ಸನ್ನ ಬಿಚ್ಚಿ ನಾವು ನಗಬೇಕಂತೆ. ಅಳುವು ಕೂಡ ಬಂದಾಗ್ಲೂ ಕೂಡ ಹೃದಯ ಭಾರದಿಂದ ಆ ಹೃದಯದ ಭಾರ ಇಳಿಯುವ ತನಕ ನಾವು ಅಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದಲ್ಲ ಒಂದು ಕ್ಷಣದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ನಗುವ ಕ್ರಿಯೆಗೆ ಒಳಗಾಗಿರ್ತಾನೆ, ಹಾಗೆಯೇ ಅಳುವ ಕ್ರಿಯೆಗೆ ಕೂಡ ಒಳಗಾಗಿರ್ತಾನೆ. ಅದೆಷ್ಟೋ ಬಾರಿ ಕೆಲವರು ನಗುವನ್ನ ತಡೆದುಕೊಳ್ತಾರೆ, ಅಳುವನ್ನು ಕೂಡ ತಡೆದುಕೊಳ್ತಾರೆ. ನಗುವುದು ಮತ್ತು ಅಳುವುದು ಅಷ್ಟು ಸುಲಭದ ಮಾತಲ್ಲ. ಕೆಲವರಿಗೆ ನಗುವುದಂದ್ರೆ ತುಂಬಾ ಕಷ್ಟ, ಇನ್ ಕೆಲವರಿಗೆ ಅಳುವುದಂದ್ರೆ ಇನ್ನೂ ಕಷ್ಟ, ಮತ್ ಕೆಲವರಿಗೆ ಎರಡನ್ನೂ ಕಷ್ಟ. ಇಲ್ಲಿ ನಗುವು ಆತ್ಮದ ಸುಗಂಧ ಪರಿಮಳವನ್ನ ಹರಡುವ ಹೂವಾಗಿ ಸಂತಸದ ಸಂಭ್ರಮದ ಸವಿಯಾಗಿದೆ. ಮನುಜ ತನ್ನ ಬದುಕಿನಲ್ಲಿ ಕಷ್ಟವೋ ನಷ್ಟವೋ ದುಗುಡ ದುಮ್ಮಾನಗಳನ್ನ ಅನುಭವಿಸಿದ ಆತ್ಮವು ಕಡೆಗೋಲಿನಂತೆ ಸತ್ವವೆನ್ನುವ ಬೆಣ್ಣೆಯನ್ನು ತೆಗೆದಂತೆ ಅಳು ಇಲ್ಲಿ ಹೊರಹೊಮ್ಮುತ್ತದೆ. ನಗು ಮತ್ತು ಅಳು ಇವೆರಡರ ಸಮಾಗಮವೇ ಅನುಭವದ ಜೀವಿಯು ಬದುಕಿನಲ್ಲಿ ಸಾರ್ಥಕ್ಯವನ್ನು ಕಾಣ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಿಹಿ ಕಹಿ ಭಾವದಲ್ಲಿ ನಗು ಮತ್ತು ಅಳುವನ್ನ ಸಮತ್ವ ಭಾವದಿಂದ ಸ್ವೀಕರಿಸಬೇಕು. ಆ ಮೂಲಕವೇ ಕುಸುಮವು ತನ್ನ ಪರಿಮಳವನ್ನ ಸುತ್ತಣ ಪಸರಿಸುವಂತೆ ನಾವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಒಂದು ಭಾವನಾತ್ಮಕವಾದಂತಹ ಆ ಕ್ಷಣವನ್ನ ಹೊರಹೊಮ್ಮಿಸಲೇಬೇಕು. ಅದುವೇ ಜೀವನ ಎಂದು ಮಾನ್ಯ DVGಯವರು ಈ ಕಗ್ಗದಲ್ಲಿ ಹೇಳಿರುವುದನ್ನ ನಾವು ಕಾಣಬಹುದು. ಹಾಗಾಗಿ ನಮ್ಮ ಬದುಕಿನ ಬಂಡಿಯ ಹಾದಿಯಲ್ಲಿ ನಗುವಿರಲಿ ಅಳುವಿರಲಿ ನಿರಾಳತೆಯಿಂದ ಅನುಭವಿಸೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಮನೆಯಲ್ಲೇ ಇರಿ, ಆರೋಗ್ಯಕರವಾಗಿರಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅವಶ್ಯಕತೆ ಇದ್ದರೆ ಮಾತ್ರವೇ ಮನೆಯಿಂದ ಹೊರ ಹೋಗುವಾಗ ಮಾಸ್ಕ್ ಅನ್ನು ಧರಿಸಿ. ಧನ್ಯವಾದಗಳು.